ವಿಶ್ವಾಣಿ ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಇವತ್ತಿನ ವಿಷಯ ರೆಂಟ್ ಅಗ್ರಿಮೆಂಟ್ ಮುಗಿದ್ರೂ ಟೆನೆಂಟ್ ಮನೆ ಖಾಲಿ ಮಾಡ್ತಿಲ್ಲ ಅನ್ನೋ ಸಾಮಾನ್ಯ ಸಮಸ್ಯೆ ಬಗ್ಗೆ. ಅಂದಹಾಗೆ ಇದು ಬೆಂಗಳೂರು ಮಾತ್ರವಲ್ಲ, ಪೂರ್ತಿ ಕರ್ನಾಟಕದಲ್ಲಿನ ಮನೆ ಮಾಲೀಕರು ಎದುರಿಸುತ್ತಿರುವ ಗಂಭೀರ ಸಮಸ್ಯೆ ಆಗಿದೆ. ಈ ವಿಡಿಯೋವನ್ನ ಅಂತ್ಯದವರೆಗೆ ನೋಡಿದ್ರೆ ನಿಮಗೆ ಟೆನೆಂಟ್ಗೆ ಕಾನೂನು ರೀತಿಯ ಹಕ್ಕು ಇದೆಯೇ, ಮನೆ ಮಾಲೀಕ ಏನ್ ಮಾಡಬಹುದು, ಇಲ್ಲಿ ಪೊಲೀಸರ ಪಾತ್ರ ಏನು, ಕೋರ್ಟಿಗೆ ಹೋಗಬೇಕಾಗುತ್ತಾ, ಯಾವ ತಪ್ಪು ಮಾಡಬಾರದು ಎಂಬುದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಮೊದಲನೇದಾಗಿ ಹೊಸದಾಗಿ ಕಾನೂನು ಪ್ರಕಾರ ತರಲಾಗಿರುವ 11 ತಿಂಗಳ ರೆಂಟ್ ಅಗ್ರಿಮೆಂಟ್ ಕುರಿತಾಗಿ ತಿಳಿದುಕೊಳ್ಳೋಣ. ಈ ಮೊದಲು ಸಾಮಾನ್ಯವಾಗಿ 11 ತಿಂಗಳ ರೆಂಟ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಸ್ತಿರಲಿಲ್ಲ. ಆದರೆ ಹೊಸ ನಿಯಮದ ಪ್ರಕಾರ ಕಡ್ಡಾಯವಾಗಿ ರೆಂಟ್ ಅಗ್ರಿಮೆಂಟ್ ನೋಂದಣಿ ಮಾಡಿಸಬೇಕು. ಇದರಿಂದ ಟೆನೆಂಟ್ ಮತ್ತು ಓನರ್ ಇಬ್ಬರಿಗೂ ಕಾನೂನು ರೀತಿಯ ರಕ್ಷಣೆ ಸಿಕ್ಕಂತಾಗುತ್ತೆ. ಹೀಗಾಗಿ ಒಪ್ಪಂದ ಅಂತ್ಯಗೊಂಡ ಬಳಿಕ ಟೆನೆಂಟ್ ಉಳಿದುಕೊಳ್ಳಲು ಅಥವಾ ಒಪ್ಪಂದ ವಿಸ್ತರಣೆ ಮಾಡಲು ಮಾಲೀಕರ ಅಪ್ಪಣೆ ಬೇಕು. ಒಪ್ಪಂದ ವಿಸ್ತರಣೆ ಆಗಲಿಲ್ಲ ಅಂತಾದ್ರೆ ಟೆನೆಂಟ್ ಅನಧಿಕೃತ ನಿವಾಸಿ ಎಂದಾಗುತ್ತೆ. ಇನ್ನು ಒಪ್ಪಂದ ಮುಗಿದ ಬಳಿಕ ಟೆನೆಂಟ್ಗೆ ಕಾನೂನು ರೀತಿಯಲ್ಲಿ ಏನೆಲ್ಲ ಹಕ್ಕು ಇರುತ್ತೆ ನೋಡೋಣ ಬನ್ನಿ. ಸ್ಪಷ್ಟವಾಗಿ ಹೇಳಬೇಕಂದ್ರೆ ಒಪ್ಪಂದ ಮುಗಿದ ಬಳಿಕ ಬಾಡಿಗೆ ಮನೆಯಲ್ಲಿ ಟೆನೆಂಟ್ ಹಾಗೆಯೇ ಮುಂದುವರಿಯುವಂತಿಲ್ಲ. ಟೆನೆಂಟ್ ಸರಿಯಾಗಿ ಬಾಡಿಗೆ ಕೊಟ್ಟಿದ್ರೂ ಕಾನೂನು ರೀತಿಯ ಯಾವುದೇ ಹಕ್ಕು ಇರೋದಿಲ್ಲ. ಮಾಲೀಕರ ಸಮ್ಮತಿ ಇಲ್ಲದೆ ಮುಂದುವರೆದ್ರೆ ಟೆನೆಂಟ್ ಅಕ್ರಮ ನಿವಾಸಿ ಕ್ಯಾಟಗರಿಗೆ ಬರ್ತಾನೆ. ಒಂದ್ ವೇಳೆ ಟೆನೆಂಟ್ ಮನೆ ಬಿಡ್ತಿಲ್ಲ ಅಂದ್ರೆ ಲ್ಯಾಂಡ್ ಲಾರ್ಡ್ ಏನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಮುಂಚಿತವಾಗಿಯೇ ಅಗ್ರಿಮೆಂಟ್ ಅಂತ್ಯಗೊಳ್ಳುವ ದಿನಾಂಕವನ್ನು ನಮೂದಿಸಿರಬೇಕು. ಅಲ್ಲಿಂದ 15ರಿಂದ 30 ದಿನಗಳಲ್ಲಿ ಮನೆ ಖಾಲಿ ಮಾಡಿಸಲು ಅವಕಾಶ ಇರುತ್ತೆ. ಹೀಗಾಗಿ ಮನೆ ಮಾಲೀಕರು ಕಡ್ಡಾಯವಾಗಿ ಅಗ್ರಿಮೆಂಟ್ನಲ್ಲಿ ಮುಗಿಯುವ ದಿನಾಂಕ ಸೇರಿಸಬೇಕಾಗುತ್ತೆ. ಮುಂದೆ ಕಾನೂನು ರೀತಿಯ ಹೋರಾಟ ಎದುರಿಸುವಂತಾದ್ರೆ ಇದು ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ. ಇನ್ನು ಮನೆ ಮಾಲೀಕರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ಕೂಡ ಅವಕಾಶ ಇರುತ್ತೆ. ಅಗ್ರಿಮೆಂಟ್ ಮುಗಿದ ಮೇಲೂ ಮನೆ ಬಿಟ್ಟು ಕೊಡದೆ ದಬ್ಬಾಳಿಕೆ ಮಾಡುವ ಟೆನೆಂಟ್ ವಿರುದ್ಧ ಮಾಲೀಕರು ದೂರನ್ನು ದಾಖಲಿಸಬಹುದು. ನಂತರ ಪೊಲೀಸರು ಮಧ್ಯಪ್ರವೇಶಿಸಿ ಇಲ್ಲಿಗಲ್ ಟೆನೆಂಟ್ ಮನೆ ಖಾಲಿ ಮಾಡುವಂತೆ ಕಾನೂನು ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ. ಆದರೆ ಬಲವಂತವಾಗಿ ಹೊರದಬ್ಬುವಂತಿಲ್ಲ. ಅಂದಹಾಗೆ ಇಂತಹ ಪ್ರಕರಣಗಳನ್ನು ಸಿವಿಲ್ ಕೋರ್ಟ್ ನಿರ್ವಹಿಸಲಿದೆ. ಅಲ್ಲಿ ಎವಿಕ್ಷನ್ ಸೂಟ್ ಮಾಡಬಹುದು. ಅಗ್ರಿಮೆಂಟ್ ಕಾಪಿ ಮತ್ತು ನೋಟಿಸ್ ಅನ್ನ ದೂರಿನೊಂದಿಗೆ ಲಗತ್ತಿಸಿರಬೇಕು. ಕೋರ್ಟ್ ಆರ್ಡರ್ ಬಂದ ಮೇಲೆ ಲೀಗಲ್ ಆಗಿ ಮನೆ ಖಾಲಿ ಮಾಡಿಸಬಹುದು. ಇನ್ನು ರೆಂಟ್ ಕಂಟ್ರೋಲ್ ಆಕ್ಟ್ ಅನ್ವಯ ಆಗೋದು ಹೇಗೆ ಅನ್ನೋದನ್ನ ತಿಳಿಯೋಣ. ಟೆನೆಂಟ್ ದೀರ್ಘಕಾಲದಿಂದ ಮನೆಯಲ್ಲಿ ವಾಸವಾಗಿದ್ರೆ ಆಗ ರೆಂಟ್ ಕಂಟ್ರೋಲ್ ಕಾನೂನು ಅನ್ವಯ ಆಗುತ್ತೆ. ಇಲ್ಲಿ ವಕೀಲರಿಂದ ಸಲಹೆ ಪಡೆಯುವುದು ಮುಖ್ಯವಾಗಿದೆ. ಈಗ ಲ್ಯಾಂಡ್ ಲಾರ್ಡ್ಸ್ ಯಾವ ತಪ್ಪುಗಳನ್ನ ಮಾಡಬಾರದು ನೋಡೋಣ. ಅಗ್ರಿಮೆಂಟ್ ಮುಗಿಯುತ್ತಿದ್ದಂತೆ ಲಾಕ್ ಕೀ ಬದಲಾವಣೆ ಮಾಡೋದು, ವಿದ್ಯುತ್ ನೀರಿನ ಸಂಪರ್ಕ ತೆಗೆಯೋದು, ಬಲವಂತವಾಗಿ ಖಾಲಿ ಮಾಡಿಸೋದು, ಧಮಕಿ ಹಾಕೋದು, ಬೈಗುಳ ಈ ಎಲ್ಲಾ ರೀತಿ ಮಾಡಿದ್ರೆ ಟೆನೆಂಟ್ ಮನೆ ಮಾಲೀಕನ ಮೇಲೆ ಕೇಸ್ ಹಾಕಬಹುದು. ಅಂದಹಾಗೆ ಅಗ್ರಿಮೆಂಟ್ ಮುಗಿದಿದ್ರೂ ಟೆನೆಂಟ್ ಬಾಡಿಗೆ ಸರಿಯಾಗಿ ಕೊಡ್ತಿದ್ರೆ ಹೇಗೆ ಅನ್ನೋದು ಹಲವರ ಪ್ರಶ್ನೆ. ಮಾಲೀಕ ಮನೆ ಬಾಡಿಗೆ ಪಡೆಯುತ್ತಿದ್ರೆ ಟೆನೆಂಟ್ ಪರ ವಕೀಲ ಇದನ್ನು ಅವರ ಪರವಾಗಿ ಬಳಸಿಕೊಳ್ಳಬಹುದು. ಆದ್ದರಿಂದ ನೋಟಿಸ್ ಕೊಟ್ಟ ಮೇಲೆ ಬಾಡಿಗೆಯನ್ನು ಸ್ವೀಕರಿಸಬೇಡಿ. ನ್ಯಾಯಾಲಯದ ನಿರ್ದೇಶನಗಳನ್ನು ಅನುಸರಿಸಿ. ಈಗ ಮನೆ ಮಾಲೀಕರಿಗೆ ಸೇಫ್ಟಿ ಟಿಪ್ಸ್ ಏನಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಅಗ್ರಿಮೆಂಟ್ನಲ್ಲಿ ಎಲ್ಲವನ್ನ ನಮೂದಿಸಬೇಕು. ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯವಾಗಿದೆ. ಪೋಸ್ಟ್ ಡೇಟೆಡ್ ಚೆಕ್ ಪಡೆದಿದ್ರೆ ಉತ್ತಮ. ಅಡ್ವಾನ್ಸ್ ಬಗ್ಗೆ ಅಗ್ರಿಮೆಂಟ್ನಲ್ಲಿ ಸರಿಯಾಗಿ ಬರೆದಿರಬೇಕು. ಒಪ್ಪಂದ ಅಂತ್ಯದ ಬಗ್ಗೆ ಟೆನೆಂಟ್ಗೆ ತಿಳಿಸಬೇಕು. ಇವೆಲ್ಲವನ್ನ ಸರಿಯಾಗಿ ಮಾಡಿದರೆ ಸಂಕಷ್ಟದಿಂದ ಪಾರಾಗಬಹುದು. ಒಟ್ಟಾರೆ ಒಪ್ಪಂದ ಮುಗಿದ ಮೇಲೆ ಟೆನೆಂಟ್ ಮನೆ ಬಿಡಬೇಕಾದದ್ದು ಕಡ್ಡಾಯ. ಇಲ್ಲಿ ಮಾಲೀಕರು ತಮ್ಮ ಹಕ್ಕು ಬಲಪಡಿಸಿಕೊಳ್ಬೇಕು ಅಂದ್ರೆ ಎಲ್ಲಾ ಲೀಗಲ್ ದಾರಿಯನ್ನ ಅನುಸರಿಸಿ ಅಗ್ರಿಮೆಂಟ್ ಅನ್ನ ಮಾಡಬೇಕು. ಆಗ ಕಾನೂನು ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ. ಈ ವಿಡಿಯೋ ಉಪಯೋಗ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಡೌಟ್ ಅನ್ನು ಬರೆಯಿರಿ, ಶೇರ್ ಮಾಡಿ. ಹೌಸ್ ಓನರ್ ಜೊತೆ ವಿಶ್ವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.